ಇವತ್ತು ಸಿಟಿ ರವಿ ಹೇಳಿರುವ ಮಾತಿಗೆ ನಾನು ಬರ್ತೀನಿ. ಇವ್ರು ಹೇಳಿದ್ರು ಮುಲ್ಲಾ ಅಂದರೆ ನಾನು ಗೂಗಲ್ ಅಲ್ಲಿ ನೋಡಿದೆ ಮುಸ್ಲಿಮರಲ್ಲ ಅಂತ ಹೇಳಿಕೆ ಇವರು ಮುಸ್ಲಿಮರಲ್ಲ. ಅದು ಯಾವ ಗೂಗಲ್ ಅಂತ ಗೊತ್ತಿಲ್ಲ, ಅವ್ರು ಸರ್ಚ್ ಮಾಡಿದ್ದು. ಇಲ್ಲೇ ಗೂಗಲ್ ಏನ್ ಹೇಳುತ್ತೆ ನೋಡಿ. ಈಗ ಮುಲ್ಲಾ ಅಂದ್ರೆ ಯಾರಪ್ಪ ಅಂದ್ರೆ ಇಸ್ಲಾಂ ಧರ್ಮದಲ್ಲಿ ಮುಲ್ಲಾ, ಇಸ್ಲಾಂ ಧರ್ಮದ ಬಗ್ಗೆ ತಿಳಿದುಕೊಂಡವರು, ಅದ್ರ ಬಗ್ಗೆ ಅಧ್ಯಯನ ಮಾಡಿದವರು, ಆಮೇಲೆ ಬುದ್ಧಿವಾದ ಹೇಳೋರು, ಇಮಾಮ್ಗಳು ಅಂತ ಕರಿತೀವಿ, ಮದ್ರಸಾ ಗುರುಗಳು ಅಂತ ಕರಿತೀವಿ. ಈಗ ಮುಸಲ್ಮಾನ್ರೆ ಅಲ್ಲ ಅಂತ ಹೇಳ್ಬಿಟ್ಟು ಇವರು ನಾನು ಆಮೇಲೆ ಪೊಲೀಸ್ನವ್ರು FIR ಮಾಡಿದ್ರು. ಪೊಲೀಸ್ನವ್ರು FIR ಮಾಡಿ ನೋಟಿಸ್ ಕೊಡಕ್ ಹೋದ್ರೆ ನೋಟಿಸ್ ಹರಿದಾಕ್ತಾರೆ ಅವ್ರಿಗೆ ಮೇಲೆ, ಮತ್ತೆ ಅದ್ರ ಮುಂದೆ ಯಾವುದೇ ಪ್ರಕರಣ ದಾಖಲಾಗಲ್ಲ. ಅದೇ ಈಗ ಏನಾಗಿದೆ ಅಂದ್ರೆ ವೆಸ್ಟ್ ಬೆಂಗಾಲ್ ಅಲ್ಲಿ 14 ಮುಸ್ಲಿಂ ಯುವಕರನ್ನು ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಒಂದೇ ಒಂದು ಹಿಂದೂ ಮತ್ತೆ 13 ಜನ ಮುಸಲ್ಮಾನರು. ಏನಕ್ಕಪ್ಪ ಅಂದ್ರೆ ಅವ್ರು ಹೋರಾಟದಲ್ಲಿ ಭಾಗವಹಿಸಿದ್ರಂತ. ಆಮೇಲೆ ಈಗ ಏನಾಗ್ತಾ ಇದೆ ಅಂದ್ರೆ JNU ಅಲ್ಲಿ ಇದರಲ್ಲಿ ಗಲಾಟೆ ನಡೀತು ಅವಾಗ, ಆ ಸಂದರ್ಭದಲ್ಲಿ ಅದರಲ್ಲಿ ಕನ್ನಯ್ಯ ಕುಮಾರ್ ಆಗಿರ್ಬೋದು, ಉಮರ್ ಖಾಲಿದ್ ಆಗಿರ್ಬೋದು, ಶರ್ಜಿಲ್ ಇಮಾಮ್ ಆಗಿರ್ಬೋದು, ಇನ್ನೊಬ್ರು ಹೆಸರು, ಇವರೆಲ್ಲ ಸೇರಿ ಒಂದೇ ಹೋರಾಟ, ಪ್ರತಿಭಟನೆನೂ ಒಂದೇ. ಅವಾಗ ದೇಶದ್ರೋಹದ ಆಕ್ಟ್ ಅಲ್ಲಿ ಒಳಗಡೆ ಹೋದವರು ಇವತ್ತುವರೆಗೂ ಉಮರ್ ಖಾಲಿದ್, ಶರ್ಜಿಲ್ ಇಮಾಮ್ ಬಂದಿಲ್ಲ, ಅವ್ರ ಬಗ್ಗೆ ಮಾತಾಡಂಗಿಲ್ಲ. ವಿಜೇಂದ್ರ ಅವರು ಅದನ್ನೇ ಹೇಳ್ತಾರೆ, ಇವರು ದೇಶದ್ರೋಹಿಗಳು ಅಂತ ಹೇಳಿ. ಆದ್ರೆ ಅವ್ರ ಬಗ್ಗೆ ಯಾರಿಗೂ ಒಂಚೂರು ಕಾಳಜಿ ಇಲ್ಲ. ಅದೇ ಕನ್ನಯ್ಯ ಕುಮಾರ್ ಇವತ್ತು ಅಧ್ಯಕ್ಷರು, ಒಂದು ಇದು ದೊಡ್ಡ ಪಕ್ಷದಲ್ಲಿ ಗುರುತಿಸಿಕೊಂಡವರು. ಮುಸಲ್ಮಾನರಿಗೆ ಒಂದು ನ್ಯಾಯ, ಬೇರೆ ಧರ್ಮದವರಿಗೆ ಒಂದು ನ್ಯಾಯ ಅಂತ ರೀತಿಯಲ್ಲಿ ನಮಗೆ ಟಾರ್ಗೆಟ್ ಮಾಡ್ತಾ ಇದೆ. ಈಗ ಇದರಲ್ಲಿ ಮೊನ್ನೆ ಜಂತರ್ ಮಂತರಲ್ಲಿ ಒಂದು ಹೋರಾಟ ನಡೀತು, ಅದರಲ್ಲಿ 2,500 ಮುಸಲ್ಮಾನರನ್ನು ಟಾರ್ಗೆಟ್ ಮಾಡಲಾಗಿದೆ, ಡಿಟೈನ್ ಮಾಡಲಾಗ್ತಾ ಇದೆ. ಯಾಕೆ? ಅದರೊಳಗೆ ಇವರು ಸಚಿವರ ಪುತ್ರಿ, ಆಸಾಂ ಸಚಿವರ ಸಂಪುಟದಲ್ಲಿ ಗುರುತಿಸಿಕೊಂಡಿರುವಂತಹ ಪುತ್ರಿ ದಿಶ್ಬಾ ಮಮತಾ ಅಂತ ಹೇಳಿ ಯಾವ ರೀತಿ ಹೇಳಿಕೆ ಕೊಟ್ಟರು ಗೊತ್ತಾ? ನನ್ನ ಪ್ಯಾಡ್ ಲೀಕ್ ಆಗಲ್ಲ, ನಿಮ್ಮ ಪತ್ರಿಕೆ ಹೆಂಗ್ ಲೀಕ್ ಆಗತ್ತೆ ಅಂತ ಹೇಳಿ ಹೇಳಿಕೆ ಕೊಟ್ರು. ಆದ್ರೆ ಅವ್ರ ತಂದೆಯವರಿಗೆ ಅವ್ರು ಹೇಳಿಕೆ ಕೊಟ್ಟಿರುವಂತ ಹೇಳಿಕೆಗೆ ಅವ್ರ ತಂದೆಯವ್ರಿಗೆ ಟ್ರೋಲ್ ಮಾಡಬೇಡಿ ನೀವು ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ. ಮುಸಲ್ಮಾನರು ಏನಾದ್ರೂ ಒಂದು ಹೇಳಿಕೆ ಕೊಡ್ಲಿಲ್ಲ, ಅನ್ನ ಸಂತರ್ಪಣೆ, ನೀರ್ ಸಂತರ್ಪಣೆ, ಸಹಾಯ ಮಾಡಿದಕ್ಕೆ ತಗೊಂಡು ಹೋಗಿ ರಾತ್ರಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಿದ್ದಾರೆ. ಕರ್ಕೊಂಡು ಹೋಗಿ ಮಾರನೇ ದಿನ ಬೆಳಗ್ಗೆ ಹೆದರ್ಸಿ ಕಳಿಸ್ತಾ ಇದ್ದಾರೆ. ಹಾಗೆ ಈಗ ಈ ರೀತಿ ಹೇಳಿಕೆ ಎಲ್ಲಾದ್ರೂ ಮುಸಲ್ಮಾನರು ಕೊಟ್ರೆ ಅವ್ರ ಮನೆಗೆ ಬುಲ್ಡೋಸರ್ ಬಂದ್ಬಿಡುತ್ತೆ, ಅವ್ರನ್ನ ಕೇಸ್ಗಳು ಹಾಕಿ ಜೈಲ್ ಒಳಗೆ ಹಾಕ್ತಾ ಇದ್ದಾರೆ, ಕೊಳಿಸ್ತಾ ಇದ್ದಾರೆ. ಇದು ಯಾವ ರೀತಿ ಸಂವಿಧಾನದಲ್ಲಿ ನಮಗೆ ನ್ಯಾಯ ಕೊಡ್ತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಈಗ ನಮ್ಮ ಪ್ರತಾಪ್ ಸಿಂಹ ಅವರು ಮುಲ್ಲಾಗಳು ಬಿರಿಯಾನಿಗಳು ತಿನ್ನಿಸ್ತಾ ಇದ್ದಾರೆ. ಬಿರಿಯಾನಿ ಅರೆ, ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದವರಿಗೆ ಆಹಾರ, ನೀರು, ಏನೋ ಸಹಾಯ ಮಾಡೋದು ನಮ್ಮ ಕರ್ತವ್ಯ, ನಮ್ಮ ಧರ್ಮ. ಅದನ್ನ ನಮ್ಮ ಧರ್ಮದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಉಪವಾಸ ಯಾರಿಗೂ ಬಿಡಬೇಡಿ, ನಾವು ಹೊಟ್ಟೆ ಕೊಂಡಿದ್ರು ಪಕ್ಕದ ನೆರೆಹೊರೆಯವರಿಗೆ ಹೊಟ್ಟೆ ತುಂಬಾ ತಿನ್ಸಿ ಅಂತ ಹೇಳಿ. ಅದನ್ನ ಆ ಕೆಲಸ ಮಾಡಿದ್ರು ಸಹ ಇವತ್ತು ದೇಶದ್ರೋಹಿಗಳಾಗ್ತಿದೀವಿ. ಇವರು ಈಗ ಸಚಿವ ಸಂಪುಟದಲ್ಲಿ ಮಂತ್ರಿಗಳು ಈ ತರ ಹೇಳಿಕೆ ಕೊಟ್ರೆ ಅದೇ ಮುಸಲ್ಮಾನರಿಗೆ ಒಂದು ನ್ಯಾಯ ಯಾಕೆ? ಮನೆ ಮೇಲೆ ಬುಲ್ಡೋಜರ್ ಯಾಕೆ ಹೋಗುತ್ತೆ? ಅದನ್ನ ಪ್ರಶ್ನೆ ಮಾಡೋರೇ ಯಾರು ಇಲ್ಲವಲ್ಲ. ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಯಾಕೆ ಖಂಡಿಸ್ತಾ ಇಲ್ಲ? ಯಾಕೆ ಮುಸಲ್ಮಾನರು ಯಾವುದೇ ಹೋರಾಟಗಳಲ್ಲಿ ಭಾಗವಹಿಸಬಾರ್ದ? ಯಾಕೆ ಬಿಜೆಪಿಯವರು ಮುಸಲ್ಮಾನರನ್ನೇ ಟಾರ್ಗೆಟ್ ಮಾಡ್ತಾರೆ? ಈಗ ನೋಡಿ, ಪ್ರತಾಪ್ ಸಿಂಹ ಆಗಿರ್ಬೋದು, ಇವರು CT ರವಿ ಆಗಿರಬಹುದು, ಮತ್ತೆ ನಮ್ಮ BY ವಿಜೇಂದ್ರ ಅವರಾಗಿರ್ಬಹುದು, ಇವ್ರ ಹೇಳಿಕೆಗಳು FIR ಮಾಡಿದಿರಾ, ಎಲ್ಲಾದ್ರೂ ಅರೆಸ್ಟ್ ಮಾಡಿದ್ರೆ ಉಗ್ರ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಮುಸಲ್ಮಾನರು ಯಾವ್ದಾದ್ರು ಮುಲ್ಲಾಗಳ ಪ್ರತಿಭಟನೆಯಲ್ಲಿ ಇದ್ ಮಾಡ್ಕೊಂಡ್ರ, ಮುಲ್ಲಾಗಳು ಮಾತೆತ್ರೆ ಮುಸಲ್ಮಾನ್ ಗೂಂಡಾಗಳು, ದೇಶದ್ರೋಹಿಗಳು. ಈಗ ಇವ್ರು ಕೇಳ್ತಾರಲ್ಲ, ಮುಸಲ್ಮಾನರಿಗೂ ನೀಟ್ಗೂ ಏನ್ ಸಂಬಂಧ, ಮುಸಲ್ಮಾನರಿಗೂ ಭಾರತಕ್ಕೂ ಏನ್ ಸಂಬಂಧ ಅಂದ್ರೆ 1905ರಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ನಡೆದಾಗ ಅವಾಗ ಬ್ರಿಟಿಷರ ವಿರುದ್ಧ ನಮ್ಮ ಭಗತ್ ಸಿಂಗ್ ರವರು ಸ್ಫೋಟಗೊಳಿಸಿದಾಗ ನ್ಯಾಯಾಲಯದೊಳಗೆ ಅವಾಗ ಆಶ್ರಯ ಕೊಟ್ಟವರು ಮೌಲಾನಾ, ಅವರು ಮುಲ್ಲಾಗಳೇ, ಮೌಲಾನಾ ಹಬೀಬುರ್ ರಹಮಾನ್ ಲುಧಿಯಾನಿ ಅವರು ಆಶ್ರಯ ಕೊಟ್ಟರು ರಹಸ್ಯವಾಗಿ. ಅವಾಗ ಯಾರ ಮನೆಯಲ್ಲೂ ಸೇರಿಸ್ಕೊಳ್ತಾ ಇರಲಿಲ್ಲ. ಯಾಕೆ? ನಮ್ಮ ಭಾರತದವರು, ನಾವು ಭಾರತೀಯರು, ಅಶ್ಫಾಕುಲ್ಲಾ ಖಾನಿಗೆ ಏನ್ ಸಂಬಂಧ? ಅದನ್ನ ಅಟ್ಲೀಸ್ಟ್ ಜನರಲ್ ನಾಲೆಡ್ಜ್ ಆದ್ರೂ ನೋಡ್ಕೋಬೇಕು. ಮುಲ್ಲಾ ಅಂದ್ರೆ ಮುಸಲ್ಮಾನ್ ಅಲ್ಲ ಅಂತ ಹೇಳಿ ಗೂಗಲ್ ಅಲ್ಲಿ ನಾನು ನೋಡಿದೆ ಅಂತಾರೆ. ಜನರಲ್ ನಾಲೆಡ್ಜ್ ಆದ್ರೂ CT ರವಿ ಅವ್ರಿಗೆ ಬೇಕು. ಅದರಿಂದ ಅವರು MLC ಪದದಲ್ಲಿ ಇರೋಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇವತ್ತು ನ್ಯಾಯ ಅನ್ನೋದು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಶ್ರೀಮಂತರಿಗೆ ಒಂದು ಇದು ನ್ಯಾಯವಾಗುತ್ತಿದೆ, ಬಡವರಿಗೆ ಒಂದು ನ್ಯಾಯ.
ಯಾಕಂದ್ರೆ ಬಡವರು ಮುಸಲ್ಮಾನರು, ಅದರಲ್ಲಿ ಮುಸಲ್ಮಾನ್ ಅಂತ ಗುರ್ಸ್ಕೊಂಡ್ರೆ ಸಾಕು, ಜೈಲಲ್ಲೇ ಕಳೆಯೋದು, ವರ್ಷಾನ್ಗಟ್ರೆ ಟ್ರಯಲೇ ಆಗಲ್ಲ ಮುಸಲ್ಮಾನರಿಗೆ. ಅವ್ರು ಯಾವ ರೀತಿ ಬೇಕಾದ್ರೂ ಹೇಳಿಕೆ ಕೊಡ್ಬೋದು ಮುಸಲ್ಮಾನ್ ಗುಂಡಗಳು. ಮತ್ತೆ ಏನೇ ಇದ್ರು ಅವರು ಆದೇಶನೇ ಅವ್ರದ್ದು ಫರ್ಮಾನ್ ನಾಮ ಅಂತಾರಲ್ಲ, ಆ ತರ ಜಾರಿ ಮಾಡ್ಬಿಡ್ತಾರೆ. ಇದರಲ್ಲಿ ನಿನ್ನೆ ಸಿಟಿ ರವಿ ಅವ್ರು ಮಾತಾಡ್ತಾ ಹೇಳಿದ್ರು, ಭಾರತ್ ತೇರೆ ತುಕಡೆ ಹೋಗಿ ಇನ್ಶಾ ಅಲ್ಲಾ ಅಂತ ಹೇಳಿ. ಈ ಪದಗಳು ಯಾರು ಹೇಳಿದ್ರು? ಅಲ್ಲ, ಅವ್ರು ಹೇಳಿದವರು ಇವ್ರಿಗೆ ಎಲ್ಲಿಂದರು ಫುಲ್ ಟ್ರೈನ್ ಆಗಿ ಬಂದಿರ್ತಾರೆ. ಜನರನ್ನ, ಮಾಧ್ಯಮದವರನ್ನ ದಿಕ್ತಪ್ಸುವಂತಹ ಕೆಲಸ ನಡೀತಾ ಇದೆ. ಅದು ಯಾವಾಗ ತೋರಿಸ್ರು? ಯಾವ್ದಾದ್ರು ಒಂದು ಘಟನೆ ತೋರಿಸ್ತಾರೆ. ಇದ್ರದ್ದು ಬೆಂಗಳೂರಿಂದು, ಅಲ್ಲಿ ಪೊಲೀಸ್ ಸ್ಟೇಷನ್ ಸುಟ್ಟಾಗಿದ್ರು. ಕೆಲವೊಂದು ಅದಕ್ಕಿಂತ ದೊಡ್ಡ ದೊಡ್ಡ ಉದಾಹರಣೆಗಳು ಇವ್ರ ಹತ್ರ ಇದಾವೆ, ಬಿಜೆಪಿ ಪಕ್ಷದಲ್ಲಿದ್ದಾವೆ. ಇವತ್ತು ಭಾರತದ ಅಭಿವೃದ್ಧಿ ಯಾವ ರೀತಿ ಇದೆ, ಶಾಲೆಗಳು ಬಂದಾಗ್ತಾ ಇದಾವೆ, ಅದು ಮತ್ತೆ ಬೇರೆ ಬೇರೆ ಸಮಸ್ಯೆಗಳಿದಾವೆ ದೇಶದಲ್ಲಿ. ಇವತ್ತು ಮಾತ್ರ ತೋರಿಸ್ತಾ ಇರೋದು ಮುಸಲ್ಮಾನರು ನೋಡಿ ಈ ತರ ಮಾಡ್ತಾ ಇದಾರೆ. ಇವತ್ತು ಆದಷ್ಟು ಹೆಚ್ಚು ಕಮ್ಮಿ 80% ಇರುವ ಬೇರೆ ಸಂಖ್ಯಾತರ ಜನರನ್ನ ವಂಚಿಸ್ತಾ ಇದ್ದಾರೆ ಬಿಜೆಪಿಯವರು. ಇವರು ವಿದೇಶದಲ್ಲಿ ಇವ್ರ ಮಕ್ಕಳೆಲ್ಲ ಓದೋಂಥವ್ರು. ಇಲ್ಲಿನ ಮಕ್ಕಳಿಗೆ ನೀಟ್ ಪೇಪರ್ ಲೀಕ್ ಆದ್ರೂ ತೊಂದರೆ ಇಲ್ಲ, ಬೇರೆ ಪತ್ರಿಕೆಗಳು ಲೀಕ್ ಆದ್ರೂ ಪರವಾಗಿಲ್ಲ, ಅದ್ರ ಬಗ್ಗೆ ಮಾತಾಡಬಾರ್ದು, ಮತ್ತೆ ಅದಕ್ಕೆ ಸಹಾಯನೂ ಮಾಡಬಾರ್ದು ನಾವು. ಹಾಗಾಗಿ ಇದನ್ನ ನಾವು ಖಂಡಿಸ್ತೀವಿ. MLC ಇದರಿಂದ ಸ್ಥಾನದಿಂದ, ಹುದ್ದೆಯಿಂದ ವಜಾಗೊಳಿಸ್ಬೇಕಂತ ನಾವು ಆಗ್ರಹಿಸ್ತಿದೀವಿ. ಆದ್ರೆ ಇಂಥ ಹೇಳಿಕೆಗಳನ್ನು ಮತ್ತೊಂದು, ಈಗ ಒಂದು ಮೊನ್ನೆ ಯಾರವನು ಕೆರೆಹಳ್ಳಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ಖತರ್ನಾಕ್ ಸ್ಟೇಟ್ಮೆಂಟ್. ಅವನ ಮೇಲೆ 100-120 ಕೇಸ್ಗಳು ಇರ್ತವೆ. ಆದ್ರೂ ಅವನಿಗೆ ಯಾವುದೇ ರೀತಿ ರೌಡಿ ಶೀಟ್ ಆಗ್ಲಿ, ಗುಂಡಾ ಆಕ್ಟ್ ಅಲ್ಲಿ ಯಾವುದೇ ಪ್ರಕರಣಗಳು ದಾಖಲಾಗಲ್ಲ. ಫುಲ್ ಸ್ವಾತಂತ್ರ್ಯ ಪಾಲನೆ ಪೋಷಣೆ ಮಾಡ್ತಾ ಇರೋದೇ ಸರ್ಕಾರದವರು. ಇವ್ರನ್ನ ಹೆದರ್ಸಿಡ್ಬೇಕು ಅಂತ ಹೇಳಿ ಸಲಗಿಸ್ತಾ ಇರೋದು ಇವ್ರನ್ನ. ಹಿಂಗೆಲ್ಲ ಇದ್ದಾಗ ಮುಸಲ್ಮಾನರು ಯಾವುದೇ ರೀತಿ ಒಂದು ಮಾತಾಡಂಗಿಲ್ಲ. ಇಷ್ಟು ಬಿಡಿ, ಆ ಪಾಪ ಜುನೇದ್ ಆಹಾರ ನೀರು ಜಂತರ್ ಮಂತರ್ನಲ್ಲಿ ಕೊಟ್ಟಿದ್ದಕ್ಕೆ ಅವ್ರ ತಂದೆಯವರನ್ನ, ಅವರ ತಂಗಿಯ ಮನೆ ಕಡೆಯವರನ್ನ, ಜುನೇದಿನ ಸ್ನೇಹಿತರನ್ನ ಪಾನ್ ಕಾರ್ಡ್ ಅಂತೆ, ಆಧಾರ್ ಕಾರ್ಡ್ ಅಂತೆ ಎಲ್ಲ ದಾಖಲೆಗಳನ್ನು ತಗೊಂಡು ಹೋಗಿದ್ದಾರೆ. ನಾಳೆ ದಿನ ಯಾರಿಗ್ ಗೊತ್ತು, ಅವ್ರ ಅಕೌಂಟ್ ಬೇರೆ ದೇಶದಿಂದ ಹಣ ಹಾಕಿ ಬರ್ತಾ ಇದೆ ಅಂತ ಪ್ರೂವ್ ಮಾಡಿದ್ರೆ ಹೆಂಗ್ ಪ್ರೂಫ್ ಮಾಡಕ್ಕಾಗತ್ತೆ? ಇವತ್ತು ನ್ಯಾಯಾಲಯದಲ್ಲಿ ಟ್ರಯಲ್ಗಳು ನಡೀತಾ ಇಲ್ಲ, 6 ವರ್ಷ ಆದ್ರೂ ನಮ್ಮ ಪ್ರಕರಣಗಳು ಮುಂದ್ಗಡೆ ಬರ್ತಾ ಇಲ್ಲ. ಯಾರ ಹತ್ರ ಹೇಳ್ಕೋಬೇಕು, ಯಾರಿಗೆ ಹೇಳ್ಬೇಕು ಅನ್ನೋ ರೀತಿ ಇದಾಗಿದೆ, ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಯಾಕೆ ನಾವು ಭಾರತದಲ್ಲಿ ಮುಸಲ್ಮಾನರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿಲ್ಲ? ಇವತ್ತು ಇಂಡಿಯಾ ಗೇಟ್ ಮೇಲೆ ಹೋಗಿ ನೋಡಿದ್ರೆ CT ರವಿ ಅವರಾಗಿರ್ಬೋದು, ಇಲ್ಲ ಬಿಜೆಪಿಯವರು, ಎಲ್ಲ ಪಕ್ಷದವರು, ಬನ್ನಿ ನಾವು ಹೋಗ್ತೀವಿ, ನಿಮ್ ಜೊತೆಗೆ ಬರ್ತೀವಿ. ಇಂಡಿಯಾ ಗೇಟ್ ಅಲ್ಲಿ ಎಷ್ಟು ಮುಸಲ್ಮಾನರು ಸ್ವಾತಂತ್ರ್ಯ ಹೋರಾಟಗಾರರು ಇದ್ದಾರಂತ ಅಲ್ಲಿ ಸಂಖ್ಯೆಯಲ್ಲಿ ಕಲ್ಲಲ್ಲಿ ಕೆತ್ತಾಕಿದ್ದಾರೆ. ಇಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ತುಂಬಾ ಮನಸ್ಸಿಗೆ ನೋವಾಗ್ತಾ ಇದೆ. ನಮ್ಮ ಸಮುದಾಯದ ಮುಖಂಡರಲ್ಲಿ, ಮುಸ್ಲಿಂ ರಾಜಕಾರಣಿಗಳಲ್ಲಿ ಹೇಳೋದು, ಇಂಥ ಹೇಳಿಕೆಗಳನ್ನು ಅಟ್ಲೀಸ್ಟ್ ನೀವು ಖಂಡಿಸಿ. ಇಲ್ಲ, ಈ ತರ ಮಾಡ್ತಾ ಇರೋದು ತಪ್ಪಂತ ಸರ್ಕಾರದ ಗಮನಕ್ಕಾದ್ರೂ ತನ್ನಿ. ನಾನು ಇಷ್ಟನ್ನೇ ಹೇಳ್ತಾ ಇರೋದು, ಇಷ್ಟನ್ನೇ ಕೇಳ್ತಾ ಇರೋದು ನಾವೆಲ್ಲ. ಯಾಕಂದ್ರೆ ಇವತ್ತು ಇದ್ರು ಜನ, ನಾನು ಕರ್ಕೊಂಡು ಬರ್ತಾ ಇದ್ದೆ, ನಮ್ಮ ಸಂಘಟನೆಯವರು ಇದ್ರು, ಬೇರೆ ಬೇರೆ ಎಲ್ಲರೂ ಗುರುಗಳಿದ್ರು. ಆದ್ರೂ ಇವತ್ತು ತೋರಿಸ್ಬೇಕಾಗಿತ್ತು. ನೀವು ಮಾತಾಡ್ಬೋದಲ್ಲ, ಯಾಕೆ ನೀವು ಒಳ್ಳೆ ಉನ್ನತ ಸ್ಥಾನದಲ್ಲಿದ್ದೀರಾ, ರಾಜಕೀಯದಲ್ಲಿ ಗುರುತಿಸ್ಕೊಂಡಿದ್ದೀರಾ, ಯಾಕೆ ನೀವು ಪ್ರಶ್ನೆ ಮಾಡ್ತಾ ಇಲ್ಲ ಅಂತ ಕೇಳ್ತಾ ಇದ್ದೀವಿ ನಿಮಗೆ.